ವ್ಯವಹಾರ ಅಥವಾ ವ್ಯಾಪಾರ ಮಾಡುವಂತಹ ಒಂದು ಸ್ಥಳವನ್ನು ಬದಲಾಯಿಸುವಂತಹ ಒಂದು ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಸಿಗುವಂಥದ್ದು, ಇಟ್ಕೊಂಡಿರುವಂತಹ ಗುರಿಯನ್ನು ತಲುಪಲಿಕ್ಕಿರುವಂತಹ ಪ್ರಯತ್ನವನ್ನು ಜಾಸ್ತಿ ಮಾಡಬೇಕಾದಂಥ ಒಂದು ಸಮಯ ಅಂಥೇಳಿ ಹೇಳ್ಬೋದು. ಶ್ರೀ ಗುರುಭ್ಯೋ ನಮಃ. ಶ್ರೀ ಮೂಕಾಂಬಿಕಾಯೈ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ ಆಸ್ಟ್ರೋ ಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾರಾಶಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಧಾನವಾಗಿ ಮಾಡ್ತಾ ಇರುವಂತಹ ಉದ್ಯೋಗ ವ್ಯವಹಾರ, ಅದೇ ರೀತಿಯಾಗಿ ಮಾಡ್ತಾ ಇರತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಬಹಳಷ್ಟು ಒಂದು ಶುಭ ಫಲವನ್ನು ಕಾಣುವಂಥ ಒಂದು ತಿಂಗಳಾಗಿದೆ. ಅದೇ ರೀತಿಯಾಗಿ ಆರೋಗ್ಯದಲ್ಲಿಯೂ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣುವಂಥದ್ದು, ಅದೇ ರೀತಿ ಉದ್ಯೋಗದಲ್ಲಿ ಹೊಸತನವನ್ನು ತರಲಿಕ್ಕಿರುವಂಥ ಪ್ರಯತ್ನದಲ್ಲಿ ಸಾಕಷ್ಟು ಒಳ್ಳೆಯ ಸೌಲಭ್ಯವನ್ನು, ಅನುಕೂಲವನ್ನು, ಸಹಕಾರವನ್ನು ಕೂಡ ಕಾಣುವಂಥ ಕಾಲಘಟ್ಟವಾಗಿರ್ತಕ್ಕಂಥದ್ದು. ಮಾತಿಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನಗಳು ಸಿಗುವಂಥದ್ದು, ಸಮಾಜಮುಖಿಯಾದಂತಹ ಕಾರ್ಯದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವ ಸಿಗುವಂಥ ಒಂದು ಕಾಲಘಟ್ಟವಾಗಿರುವಂಥದ್ದು. ಅದೇ ರೀತಿಯಾಗಿ ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಸಿಗುವಂಥದ್ದು, ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಭೂಮಿಯನ್ನು ಅಥವಾ ಸ್ವತ್ತನ್ನು ಅನುಭವಿಸುವಂತಹ ಒಂದು ಯೋಗಗಳು ಈ ಒಂದು ಕಾಲಘಟ್ಟದಲ್ಲಿರತಕ್ಕಂಥದ್ದು. ಈ ಒಂದು ತಿಂಗಳಿನಲ್ಲಿ ಬಹಳಷ್ಟು ಅನುಕೂಲವನ್ನು ಕಾಣುವಂತಹ ಎಲ್ಲ ಯೋಗವನ್ನು ಕೂಡ ನೀವು ಈ ತಿಂಗಳಿನಲ್ಲಿ ಕಾಣಬಹುದು. ಹೊಸದಾಗಿ ವಾಹನವನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲಗಳು ಸಿಗುವಂತಹ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ತಗೊಂಡಿರುವಂತಹ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸುವಂತಹ ದಿಶೆಯಲ್ಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು ಇರ್ಬೋದು, ಕನ್ಸ್ಟ್ರಕ್ಷನ್ ವಿಷಯಗಳಲ್ಲಿರ್ಬೋದು, ಅಥವಾ ಹಲವಾರು ಸಮಯಗಳಿಂದ ಬಹಳಷ್ಟು ಪ್ರಯತ್ನವನ್ನು ನಡೆಸಿ ತಗೊಳ್ಬೇಕು ಭೂಮಿಯನ್ನು, ಅಥವಾ ಏನೋ ಒಂದು ಅಭಿವೃದ್ಧಿಯನ್ನು ಪಡಿಸಬೇಕು ಆ ಒಂದು ಭೂಮಿಯಲ್ಲಿ ಅಂತ ಹೇಳುವಂಥ ಯೋಚನೆಗಳನ್ನು ಇಟ್ಕೊಂಡಿದ್ದರೆ ಒಳ್ಳೆಯ ಸಹಾಯ ಸಹಕಾರಗಳು ನಿಮಗೆ ಸಿಗುವಂಥ ಕಾಲಘಟ್ಟವಾಗಿರ್ತದೆ. ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಪಟ್ಟು ಅಥವಾ ನಿಮ್ಮ ಒಂದು ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಏನಾದರೂ ಕಿರಿಕಿರಿಗಳನ್ನು ಒತ್ತಡಗಳನ್ನು ಅನುಭವಿಸ್ತಾ ಇದ್ದರೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲಗಳಾಗುವಂಥದ್ದು, ಒಳ್ಳೆಯ ಸಪೋರ್ಟ್ಗಳು ಕೂಡ ಸಿಗುವಂಥ ಒಂದು ಯೋಗಗಳಿರ್ತಕ್ಕಂಥದ್ದು. ವ್ಯವಹಾರ ಅಥವಾ ವ್ಯಾಪಾರ ಮಾಡುವಂತಹ ಒಂದು ಸ್ಥಳವನ್ನು ಬದಲಾಯಿಸುವಂತಹ ಒಂದು ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಬದಲಾಯಿಸುವುದು ಅಂತ ಹೇಳಿದರೆ ಇನ್ನೂ ಒಂದು ಹಂತದ ಮೇಲಿನ ಒಂದು ವ್ಯವಹಾರ ಸ್ಥಾನವನ್ನು ಒಂದು ಅಲಂಕರಿಸುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರ್ತಕ್ಕಂಥದ್ದು. ಮಕ್ಕಳ ಒಂದು ವಿಚಾರದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅಂಶಗಳಿರ್ತಕ್ಕಂಥದ್ದು. ಆಲಸ್ಯಗಳಿಂದಾಗಿ ಮಾಡುವಂಥ ಕೆಲಸ ಅಥವಾ ಉದ್ಯೋಗ ಅಥವಾ ವಿದ್ಯಾಭ್ಯಾಸ, ಹೈಯರ್ ಎಜುಕೇಷನ್ ಇತ್ಯಾದಿ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಮಾನಸಿಕವಾಗಿ ಚಂಚಲತೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಇಟ್ಕೊಂಡಿರುವಂತಹ ಗುರಿಯನ್ನು ತಲುಪಲಿಕ್ಕಿರುವಂಥ ಪ್ರಯತ್ನವನ್ನು ಜಾಸ್ತಿ ಮಾಡಬೇಕಾದಂಥ ಒಂದು ಸಮಯ ಅಂಥೇಳಿ ಹೇಳ್ಬೋದು. ಆದಷ್ಟು ದೇವತಾರಾಧನೆಗಳಿಂದ, ಸರಸ್ವತೀ ದೇವಿಯ ಒಂದು ಪ್ರಾರ್ಥನೆಯಿಂದ, ನಾಮಸ್ಮರಣೆಯಿಂದ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲವನ್ನು ಕೂಡ ಕಾಣ್ಬೋದು. ವ್ಯವಹಾರ ಮಾಡುವಂಥ ವಿಚಾರಗಳಲ್ಲಿ ಸ್ವಲ್ಪ ಶತ್ರುಬಾಧೆ ಶತ್ರುದೋಷಗಳು ಕೂಡ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮ್ಮ ಮೇಲೆ ಕೆಲವಷ್ಟು ಮತ್ಸರಗಳನ್ನು ತೋರಿಸುವಂತಹ ಸಾಧ್ಯತೆಯು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಸಾಲದ ವ್ಯವಹಾರಗಳಿರ್ಬೋದು ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಸಾಲವನ್ನು ತೆಗೆದುಕೊಡುವಂಥದ್ದಿರ್ಬೋದು. ಇನ್ನಿತರ ಕೆಲವಷ್ಟು ವಿಚಾರಗಳಲ್ಲಿ ಸ್ವಲ್ಪ ದಾಖಲೆ ಪತ್ರಗಳನ್ನು ಅಥವಾ ಮಾತುಕತೆಗಳಲ್ಲಿಯೋ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಬೇಕಾದಂಥ ಅವಶ್ಯಕತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಮಾಡುವಂಥ ಉದ್ಯೋಗ ವ್ಯವಹಾರದಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಅವಕಾಶಗಳು ಸಿಗುವಂಥದ್ದು. ದೂರದ ಊರುಗಳಿಗೆ ಪ್ರಯಾಣವನ್ನು ಬೆಳೆಸುವಂಥದ್ದಿರಬಹುದು, ಹೊರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿಗಳಿಗೆ ಸಂಬಂಧಪಟ್ಟು ವ್ಯವಹಾರಗಳನ್ನು ಮಾಡುವಂಥದ್ದಿರಬಹುದು, ಉದ್ಯೋಗವನ್ನು ಮಾಡುವಂಥದ್ದಿರಬಹುದು, ಒಳ್ಳೆಯ ಅವಕಾಶಗಳು ಸಿಗುವಂಥದ್ದಿರ್ಬೋದು. ಅದೇ ರೀತಿಯಾಗಿ ಧಾರ್ಮಿಕವಾಗಿರ್ತಕ್ಕಂತಹ ಕ್ಷೇತ್ರಗಳಿಗೆ ದರ್ಶನಕ್ಕೋಸ್ಕರವಾಗಿ ನೀವಲ್ಲದೇ ಇನ್ನೂ ನಿಮ್ಮ ಕೆಲವಷ್ಟು ಸ್ನೇಹಿತರನ್ನು ಬಂಧು ಬಳಗದವರನ್ನು ಕೂಡ ದೇವರ ದರ್ಶನ ಮಾಡಿಸುವಂತಹ ಕೆಲವಷ್ಟು ವಿಚಾರಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಕಾಣುವಂಥದ್ದಿರುತ್ತೆ. ಈ ಒಂದು ತಿಂಗಳಲ್ಲಿ ಸಾಕಷ್ಟು ನಿಮಗೆ ಅನುಕೂಲಗಳು ಬಂದರೂ ಕೂಡ ಸ್ವಲ್ಪ ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾದಂಥ ಅವಶ್ಯಕತೆಗಳಿರ್ತಕ್ಕಂಥದ್ದು. ನಂಬಿಕೆ ದ್ರೋಹಗಳಾಗುವಂಥ ಸಾಧ್ಯತೆಗಳಿರುವಂಥದ್ದು ಅಥವಾ ಕೆಲವಷ್ಟು ಅಪನಿಂದನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರತಕ್ಕಂಥದ್ದು. ಈ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಸ್ವಲ್ಪ ಜಾಗ್ರತೆ ಇರಬೇಕಾಗ್ತದೆ. ವಾಹನ ಚಲಿಸುವಾಗಲೂ ಕೂಡ
ಅಥವಾ ಕೆಲವಷ್ಟು ಸಾಹಸಮಯವಾಗಿರುವಂಥ ಕಾರ್ಯಗಳನ್ನು ಮಾಡುವಾಗಲೂ ಸಾಕಷ್ಟು ಜಾಗ್ರತೆಯಿಂದ ಮುಂದುವರಿರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲವನ್ನು ಪಡೆಯಲಿಕ್ಕೆ ಅನುಕೂಲವಾಗುವಂಥದ್ದು. ದುಶ್ಚಟ, ದುರ್ಬುದ್ಧಿ, ದುರ್ಜನರ ಸಹವಾಸದಿಂದ ಆದಷ್ಟು ದೂರ ಇರಿ. ಒಳ್ಳೆ ರೀತಿಯಾದಂತಹ ಫಲಾಫಲವನ್ನು ಅನುಭವಿಸುವಂಥ ಯೋಗ ಈ ಒಂದು ತಿಂಗಳಿನಲ್ಲಿರುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.